ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರಿಂದ ರಾಜ್ಯದ ವಿನೂತನ ಕಾರ್ಯಕ್ರಮವಾದ ನೊಂದವರಿಗೆ ನೆರವು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ನಿಗಮದ ಅಧ್ಯಕ್ಷರಾದ ಅಸಗೋಡ್ ಜಯಸಿಂಹ, ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ, ನಿವೃತ್ತ ಪ್ರಾಂಶುಪಾಲರಾದ ನೇರ್ಲಗುಂಟ ತಿಪ್ಪೇಸ್ವಾಮಿ, ನಿವೃತ್ತ ಉಪನ್ಯಾಸಕರಾದ ರಾಜಣ್ಣ, ಕೆಪಿಸಿಸಿ ಸದಸ್ಯರಾದ ಕಲೇಶ್ರಾಜ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಂಶಿರಾಮ, ನಿವೃತ್ತ ಉಪನ್ಯಾಸಕರಾದ ಸುಭಾಷ್, ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಗೌಡರು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಎಲ್ ತಿಪ್ಪೇಸ್ವಾಮಿ, ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ಟಿ ಬಸವರಾಜ್ ಮರೇನಹಳ್ಳಿ, ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಬಿ ಮಹೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಂಗ್ಲೆ ಪರ್ವೇಜ್, ಬರ್ಕತ್ ಅಲಿ, ಶಕೀಲ್ ಅಹಮದ್, ಪ್ರಕಾಶ್ ರೆಡ್ಡಿ, ಶಿವನ್ ಗೌಡರು, ಚಿತ್ತಪ್ಪ, ಪೊಲಗಟ್ಟ ಶೇಖರಪ್ಪ ಇನ್ನು ಮುಂತಾದವರು. ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರಾದ ಶ್ರೀಮತಿ ಸಾವಿತ್ರಮ್ಮ, ಶ್ರೀಮತಿ ಜಯಲಕ್ಷ್ಮಿ, ಶ್ರೀಮತಿ ಶಿಲ್ಪಾ, ಶ್ರೀಮತಿ ಆಶಾ ಇನ್ನು ಮುಂತಾದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಕೆಪಿಸಿಸಿ ಸದಸ್ಯರಾದ ಕಲೇಶ್ರಾಜ್ ಪಾಟೀಲ್ ರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸಹಾಯ ಮಾಡಬೇಕಂತ ನಾನು ಕಂಡಾರೆ ಅದನ್ನ ಪ್ರಾಥಮಿಕ ಭಾಷೆಯಲ್ಲಿ ನಮ್ಮ ಯಡಿಸ್ವಾಮಿಯವರು ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡುವ ಮುಖಾಂತರ ಅದನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದೇ ರೀತಿ ನಮ್ಮ ಸುಭಾಷ್ ಮಾಸ್ತರು, ತಿರ್ಗ ನಮ್ಮ ದೇಶಮಣ್ಣವರು ದಾನವನ್ನು ಕೊಡ್ತಕ್ಕಂಥದ್ದು ಯಾಕಂತೇಳಿ ಅವರು ಈಗಾಗಲೇ ಅವರು ಸದಸ್ಯರಾಗಿರ್ತಕ್ಕಂಥ ಕನಕದಾಸರು ಮತ್ತು ಪುರಂದಾಸರ ಬಗ್ಗೆ ವರ್ಣನೆ ಮಾಡಿ ಸಹ ಹೇಳುವ ಮುಖಾಂತರ ದಾನವನ್ನು ಅವರೆಷ್ಟು ಶ್ರೀಮಂತರು ಎಲ್ಲವನ್ನೂ ತಿಳಿಸಿ ದಾನ ಮಾಡುವುದನ್ನು ತಿಳಿಸಿದರು. ಹಾಗೆ ನಮ್ಮ ಶಾಸಕರು ಒಂದು ಏನಂದ್ರೆ ಎಲ್ಲ ವಿಚಾರವಾಗಿಲ್ಲ. ಈಗ ಜಗಳೂರು ಅಭಿವೃದ್ಧಿ ವಿಚಾರ ಬಂದಾಗೂ ಯಾವುದೂ ಕಾರಣವಿಲ್ಲ ಅಂತ ಸ್ಟೆಪ್ಸನ್ನ ಇವತ್ತು ಈ ರಸ್ತೆ ಅಗಲೀಕರಣ ವಿಚಾರ ತಗೊಂಡು ಅದು ಒಂದು ಮುಂದಿನ ವಿಚಾರಕ್ಕೆ ಅವರಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ. ಯಾಕಂದರೆ ನಾನು ಹಿಂದೆ ಚುನಾವಣೆ ಮಾಡ್ತಕ್ಕಂಥ ಸಂದರ್ಭ ಬಸಪ್ಪನವರು ನಿಂತಿದ್ದೆ. ಅವಾಗ ಬಸಪ್ಪನವರು ಎಷ್ಟೇ ಜನ ವಿರೋಧ ಮಾಡಿದ್ರು, ಅಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಸ್ಥಳಾಂತರ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಿದ್ರು. ಆ ಬಸ್ ಸ್ಟ್ಯಾಂಡ್ ಬಸಪ್ಪನವರು ಅಲ್ಲಿಗೆ ನನ್ನ ಶಾಸಕರಿಗೆ ಮುಂದಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರದೇಶದ ಜನಗಳು ಹೋಗುತ್ತಾರೆ, ಸಿಟಿಯಲ್ಲಿ ಹೋಗುತ್ತಾರೆ. ಈ ರಸ್ತೆ ಮಾಡಿದ್ದು ಅವರ ಹೆಸರು ಚಿರಸ್ಥಾಯಿ ಹೋಗುತ್ತದೆ. ಅದೇ ರೀತಿ ಈ ಏನೀಗ ಈ ಕಾರ್ಯಕ್ರಮ ಒಂದರಲ್ಲಿ ನೆರವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ, ಇದು ಸದಾ ಮುಂದುವರಿಯುತ್ತದೆ. ಯಾಕಂದ್ರೆ ಅವರಿಗೆ ಇದನ್ನ ಗುರಿ ಮುಗಿಸ್ತಕ್ಕಂಥ ಧೈರ್ಯ ಎಲ್ಲವೂ